ಇಲ್ಲಿ ಡೀಮ್ಡ್ ಯೂನಿವರ್ಸಿಟಿ ಇಲ್ಲಿ ಇದ್ದಕ್ಕಂಥ ಹಗರಣಗಳು ಆಗಿದಷ್ಟು ಆಳವಾಗಿ ಹೋಗ್ತಾ ಇದ್ದಾವೆ. MBBS ಕಲಿಯಲ್ಲ ಬಂದಂಥ ವಿದ್ಯಾರ್ಥಿಗಳು ಮೆರಿಟ್ ಇದ್ದರೂ ಕೂಡ ಇವರು 1,44,000 ತುಂಬಲೇಬೇಕು. ಅದು ಅಲ್ಲದೆ ಫೀ ಬೇರೆ, ಇತರ ಫೀ ಬೇರೆ. ಒಟ್ಟಾರೆ ಇಲ್ಲಿ MBBS ಮುಗಿಸಬೇಕಾದ್ರೆ ಬಡವರು ಹೈರಾಣಾಗಿ ಹೋಗ್ತಾ ಇದ್ದಾರೆ. ಇನ್ನು KLA ನಿರ್ದೇಶಕರು ಅವ್ರು ಲೂಟಿ ಮಾಡೋಕೆ ಕೂತಿದ್ದಾರೆ. ಇಂತಿಷ್ಟು ಶೀಟ್ ಅಂತೇಳಿ ಹಂಚಿರ್ತಾರೆ ಎಲ್ಲ ನಿರ್ದೇಶಕರಿಗೆ. ಅವ್ರು ಏನು ಡೊನೇಷನ್ ಹೇಳ್ತಾರೆ ಅದನ್ನು ಇವರು ಪಡಿಬೇಕು. ಅದಕ್ಕಿಂತಲೂ ಹೆಚ್ಚು ಹಣ ಪಡೆದು ಅವರಿಗೆ ಒಂದು ಚೀಟಿ ಕೊಡ್ತಾರೆ. ಇಲ್ಲಿ ನನ್ನ ಹೆಸರು ಹೇಳ್ರಿ, ಅಲ್ಲಿ ನಿಮ್ಮ ಅಡ್ಮಿಷನ್ ಆಗ್ತೈತೆ ಅಂಥೇಳಿ. ಆದರೆ ಇಲ್ಲಿ ಅಡ್ಮಿಷನ್ ಆದ ನಂತರ ಹಾಸ್ಟೆಲ್ ಫೀ ಈ ಥರ ಫೀ ಸೇರಿ ಅದು 1,00,000 ರೂಪಾಯಿ ಮೇಲೆ ಆಗ್ತದೆ. ನಂತರ ಇವ್ರದ್ದು ಊಟದ ವ್ಯವಸ್ಥೆ ಅಲ್ಲಿ ಪ್ರತಿ ತಿಂಗಳ ಡಬಲ್ ಟಿಬಲ್ ಇದೆ ಮಾರ್ಕೆಟ್ ರೇಟ್ಗಿಂತನೂ. ಇನ್ನು ರಿಸೀಟ್ ಕೊಡ ಅಂತಂದರೆ ಡೊನೇಷನ್ ರಿಸೀಟ್ ಕೊಡೋಂಗಿಲ್ಲ. ಯಾರು 10 ಲಕ್ಷ ಕೇಳ್ತಾರೆ, ಯಾರು 18 ಲಕ್ಷ ಕೇಳ್ತಾರೆ, ಯಾರು 20 ಲಕ್ಷ ಕೇಳ್ತಾರೆ. ನಂತರ ಇಲ್ಲಿ ಏನಾಗ್ತೈತೆ ಅಂದರೆ ಕೋರ್ಟದಲ್ಲಿ ಹೋಗ್ತೈತೆ ಕೇಸ್, ನಾವು ಅಷ್ಟು ತುಂಬೋದಿಲ್ಲ ಅಂತೇಳಿ. ಆವಾಗ ನೆಗೋಷಿಯೇಷನ್ಗೆ ಬರ್ತಾರೆ. ಯಾವಾಗ ಇವ್ರ ಕೈ ಮೇಲೆ ಮ್ಯಾರಿನ ನಂತರ ಜಡ್ಜ್ಗಳು ಇವ್ರ ಜಜ್ಮೆಂಟ್ ನೋಡಿ, ಇವ್ರ ವ್ಯಾಪಾರ ನೋಡಿ ಒಂದು ವಾರ್ನಿಂಗ್ ಕೊಡ್ತಾರೆ. ನೀವೇನಾದರೂ ಈ ಬಡ ವಿದ್ಯಾರ್ಥಿಗೆ ಸಹಾಯ ಮಾಡದೆ ಹೋದರೆ ನಿಮ್ಮನ್ನು ನಾವು ಎನ್ಕ್ವೈರಿ ಹಾಕಿ ನಿಮ್ಮ ಯೂನಿವರ್ಸಿಟಿನ ಬಂದ್ ಮಾಡ್ತೇವೆ ಅಂತ ಹೇಳ್ತಾರೆ. ಆವಾಗ ಶಾಂತಿನಾಥ್ ಅಂತ ಅಡ್ವೊಕೇಟ್ ಮುಂದೆ ಬರ್ತಾರೆ. ಮುಂದೆ ಬಂದು ನೆಗೋಷಿಯೇಷನ್ ಕೊಡ್ತಾರೆ. 6 ಲಕ್ಷ ತುಂಬಬೇಕಾಗಿತ್ತಂದ್ರೆ ನೆಗೋಷಿಯೇಷನ್ ಮಾಡಿ 3 ಲಕ್ಷಕ್ಕೆ. ಅದೇ ಶಾಮನೂರು ಶಿವಶಂಕರಪ್ಪರದು ಅವರು 1,50,000 ಎಲ್ಲನೂ ಮುಗಿತೈತೆ ಅದು. ಮತ್ತು ಅವರ ಊಟದ ಫೀ ಎಷ್ಟಿದೆ, ಹಾಸ್ಟೆಲ್ 35,000 ಇದೆ ವರ್ಷಕ್ಕೆ. ಅಂದರೆ ಎಲ್ಲ ಸೇರಿ, ಊಟದ್ದೆಲ್ಲ ಸೇರಿ ಇಲ್ಲಿ 5ರಿಂದ 6 ಲಕ್ಷವರೆಗೆ MBBS ಮುಗಿತೈತೆ ಅದು. ಇಲ್ಲಿ 18 ಲಕ್ಷ ಅಥವಾ 20 ಲಕ್ಷ 25 ಲಕ್ಷ ಬಾಯಿ ಬಂದದ ರೇಟು. ಮತ್ತೆಷ್ಟು ಕೌಟಿ ಮಟ್ಟ ಏನು ಮಾಡ್ತಾರೆ ಅದನ್ನು ಮಾಡ್ತಾರೆ. NRS ಸೀಟ್ ಅದನ್ನು ಮಾಡ್ತಾರೆ. ಒಟ್ಟಾರೆ ಇಲ್ಲಿ ಲೂಟಿಗಾಗಿ ಎಲ್ಲರೂ ಕೂತಿದಾರಂತ. ಹೀಗಾಗಿ ಯಾರು ಮಾತಾಡೋದನೇ ಇಲ್ಲ. ಎಲ್ಲ ನಿರ್ದೇಶಕರ ಪರಿಸ್ಥಿತಿ ಇದೆ. ಯಾವಾಗ ತಮಗೆ ಸೀಟ್ ಉಳಿತಾವೆ, ತಮ್ಮ ಸಂಬಂಧಿಕರಿಗೆ ಹಂಚಿ, ತಮ್ಮ ಮಕ್ಕಳಿಗೆ ಹಂಚಿ, ಮೊಮ್ಮಕ್ಕಳಿಗೆ ಹಂಚಿ ಏನು ಉಳಿತಾವ ಅವಾಗ ಇವರು ಮಾರ್ಕೋತಾರೆ ಇದನ್ನು. ಇಲ್ಲಿ ಎಲ್ಲವೂ ಗಪ್ಚಿಪ್ಪು ನಡೀತಾ ಇದೆ. ಮಲೇಷ್ಯಾ ಸಿಂಗಾಪುರದಲ್ಲಿ ಏನು ಅಡ್ಮಿಷನ್ ಆಗಿರ್ತಾವೆ ಅಲ್ಲೇದಲ್ಲೇ ದುಡ್ಡಿಟ್ಟು ಇಲ್ಲಿ ಬರೋದು, ಒಂದು ಚೀಟಿ ಕೊಡೋದು, ಇದೇ ನಡೆದಿದೆ. ಇನ್ನು ಮೆರಿಟ್ ಇದ್ದವರು ಒಂದು ವೇಳೆ MBBS ಆದರು ಅಂತೇಳಿರಿ, ದುಡ್ಡು ತೆಗೆದುಕೊಂಡು ಇವರು ನಮ್ಮನ್ನು ಲೂಟಿ ಮಾಡಿದ್ರು ಅಂತ ಈಗ ಹೊರಗೆ ಬರ್ತಾನೆ MBBS ಸ್ಟೂಡೆಂಟ್. ಅವ್ನು ದವಾಖಾನೆ ಹಾಕ್ತಾನೆ. ಅವ್ನು ಯಾಕೆ ಲೂಟಿ ಮಾಡಬಾರ್ದು? ಲೂಟಿ ಮಾಡೇ ಮಾಡ್ತಾನೆ. ಯಾಕೆ ನಮ್ಮನ್ನು ಲೂಟಿ ಮಾಡ್ಯಾರ, ನಮ್ಮ ಎಜುಕೇಷನ್ ಕಲಿಸಿರಪ್ಪ ನಮಗೆ ಇವರು KL ಅವರು ಅಂತ ಮನುಷ್ಯನಾಗ ಬಂತಂದ್ರೆ ಇವು ಸಾರ್ವಜನಿಕ ಲೂಟಿ ಮಾಡ್ತಾರೆ. ಹೀಗಾಗಿ KLಯಿಂದ ಏನು MBBS ಪಡೆದು ಏನು ಹೊರಗೆ ಹೋಗ್ತಾ ಇದ್ದಾರೆ ಅವರೆಲ್ಲ ಲೂಟಿ ವೈದ್ಯರು ಆಗ್ತಾಯಿದ್ದಾರೆ ಅನ್ನುವಂಥ ಆರೋಪ ಇದೆ. ಅದೇ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಮಿನಿಸ್ಟರ್ ಇದ್ದಾರಲ್ಲ, ಅವರು ಒಂದು MBBS ಸೀಟ್ ಬೇಕಾಗಿತ್ತು. ಅವ್ರ ಕಡೆ ನೇರವಾಗಿ ಹೋಗ್ತಾರೆ. ನೇರವಾಗಿ ಹೋಗಿ ಅಲ್ಲಿ ನೀವು ನೋಡಪ್ಪ 1,50,000 ತುಂಬ್ರಿ ನಾವು ಕೊಡ್ತೇವೆ ಅಂತ ಹೇಳ್ತಾರೆ. ಅದೇ ಇಲ್ಲಿ KLA 3 ಲಕ್ಷ ಇತ್ತು. ಒಮ್ಮೆ ಏನಾಗಿತ್ತು ಅಂದರೆ ಸಿದ್ದರಾಮಯ್ಯವ್ರ ಕಡೆ ಇದೊಂದು ಲೆಕ್ಕ ಹೋಗಿತ್ತು. ಒಬ್ಬರು ಬಡವರು ಹೋಗಿದ್ದರು ಮೆರಿಟ್ ಆದಲ್ಲಿ. ಯಾರು ಕಾಲೇಜ್ ಅಂತ ಸಿದ್ದರಾಮಯ್ಯ ಕೇಳ್ತಾರೆ. ಇದೇ ಸಿದ್ದರಾಮಯ್ಯ ಹಿಂದಿನ ಪೀಠದಲ್ಲಿ, ಈ ಪೀಠದಲ್ಲಿಲ್ಲ, ಹಿಂದಿನ ಪೀಠದಲ್ಲಿ ಹೋಗ್ತಾರೆ. ಎಲ್ಲಿ ಯತೀಂದ್ರ ಕಡೆ ಹೋಗ್ತಾರೆ, ಸಿದ್ದರಾಮಯ್ಯನ ಮಗನ ಕಡೆ ಹೋಗ್ತಾರೆ. ಆವಾಗ ಅವ್ರ ತಂದೆ ಕರ್ಕೊಂಡು ಹೋಗ್ತಾನೆ. ಯಾವುದು KLA ಅಂತ ನಾ ಹೇಳೋದಿಲ್ಲ ಅಂತಾರೆ. ಅಂದರೆ ಸಿದ್ದರಾಮಯ್ಯಗೆ ಆಗದಂಥ ಕೆಲಸ ಈಗ ನಾವು ಮಾಡ್ತಾಯಿದ್ದೇವೆ. ಒಳಗಿನ ಏನು ಹಕ್ಕಿಕತ್ತಿದೆ KLAದು ನಾವು ಮಾಡ್ತಾಯಿದ್ದೇವೆ. ಅಂದರೆ ಸಿದ್ದರಾಮಯ್ಯವ್ರಿಗಿಂತನೂ ನಾವು ಪವರ್ಫುಲ್ ಇದ್ದಂಗೆ ಆಯ್ತು, ವರದಿಯಲ್ಲಿ ಆಗಲಿ ಅಥವಾ ಸೀಟ್ ಕೊಡಿಸೋದ್ರಲ್ಲಿ ಆಗಲಿ. ಯಾಕಂದರೆ ಇಲ್ಲಿ KLAಲ್ಲಿ ಏನು ನಡೀತಿದೆ ಎಲ್ಲವೂ ನಮ್ಗೆ ಗೊತ್ತಿದೆ. ಆವಾಗ ಹೆಚ್ಚಿಂದ ಹೇಳ್ತಾರೆ, ಇಲ್ಲ ಅಪ್ಪಾಜಿ ಇನ್ನೊಂದು ಸ್ವಲ್ಪ ಹೇಳ್ರಿ ಅಂತ. ಆವಾಗ ನನ್ನ ಮಾತು ಪ್ರಭಾಕರ್ ಕೋರೆ ಕೇಳೋದಿಲ್ಲ ಅಂತ ಮುಖ್ಯಮಂತ್ರಿ ಹೇಳ್ತಾರೆ. ಅಂದರೆ ಇವ್ರು ಎಷ್ಟು ಪವರ್ಫುಲ್ ಅನ್ನೋದು ತಾವು ತಿಳ್ಕೊಬೇಕು. ಇವರು ಸಿವಿಲ್ ಕೋರ್ಟ್ದಲ್ಲಿ ಹಾಜರಾಗೋದಿಲ್ಲ, ಹೈಕೋರ್ಟ್ದಲ್ಲಿ ಹಾಜರಾಗೋದಿಲ್ಲ, ಸುಪ್ರೀಂ ಕೋರ್ಟ್ದಲ್ಲಿ ಹಾಜರಾಗೋದಿಲ್ಲ. ಅಲ್ಲಿ ಕಪಿಲ್ ಸಿಬ್ಬಲ್ ನಿಂತಿದ್ದಾರೆ. ಅವ್ರು ತಮ್ಗೆ ಗೊತ್ತಿದೆ
ಒಂದು ನಿಮಿಷಕ್ಕೆ ಎಷ್ಟು ಅಮೌಂಟ್ ತೊಗೋತಾರಂತ ತೊಗೊಲಿ. ಪ್ರಭಾಕರ್ ಕೋರೆ ಅವರು ಕೋರ್ಟ್ದಲ್ಲಿ ಎಂದೂ ಸೋತಿಲ್ಲ. ರಾಜಿ ಯಾರು ಮಾಡಿಸ್ತಾರೆ? ನಡುವಿನ ಅಡ್ವೊಕೇಟ್ ರಾಜಿ ಮಾಡಿಸ್ತಾರೆ. ಅದು ಯಾವಾಗ? ಜಡ್ಜ್ ಬೈದಾಗ. ಇಂಥ ಅನೇಕ ಪ್ರಕರಣಗಳು ನಮ್ಮ ಹತ್ರ ಇದೆ. ಒಂದೊಂದಾಗಿ ನಾವು ಹೇಳ್ಕೊತಾ ಹೋಗ್ತೇವೆ. ಒಟ್ಟಾರೆ ಇಲ್ಲಿ KLL ಡೀಮ್ಡ್ ಯೂನಿವರ್ಸಿಟಿ ಯಾರು ಕೊಟ್ಟರು ಅದೊಂದು ದೊಡ್ಡ ಕತೆ. ಆ ಕತೆ ಹೇಳಿದ್ರೆ ನೀವು ನಮ್ಮಂಗನೇ ಇಲ್ಲ. ಹೆಂಗೆ ಡೀಮ್ಡ್ ಯೂನಿವರ್ಸಿಟಿ ಅವ್ರು ತಂದರು, ವರ್ಷ ಏನು ರಿನ್ಯೂವಲ್ಗೆ ಬಂದಿರ್ತಾರೆ ಅಥವಾ ತಪಾಸಣೆಗೆ ಬಂದಿರ್ತಾರೆ, ಅವ್ರನ್ನ ಯಾವ ರೀತಿ ಮ್ಯಾನೇಜ್ ಮಾಡಿ ಕಳಿಸ್ತಾರೆ. ಇಲ್ಲಿ ರಿಜಿಸ್ಟ್ರಾರ್ ಯಾವ ರೀತಿ ಗೋಲ್ಮಾಲನ್ನು ಮಾಡ್ತಾಯಿದ್ದಾರೆ. HV ರಾಜಶೇಖರ್ ಏನು ಮಾಡ್ತಾಯಿದ್ದಾರೆ. ಪ್ರಭಾಕರ್ ಕೋರೆ ಅವರಿಗೆ ಎಷ್ಟು ಅಮೌಂಟ್ ಹೋಗ್ತಾಯಿದೆ. ಈಗ ಪ್ರಭಾಕರ್ ಕೋರೆ ಈಗ ಶಿಕ್ಷಣ ತಜ್ಞ ಅಲ್ಲ. ನಂತರ KLL ಇವರು ಗೌರವಾನ್ವಿತ ಚಾನ್ಸಲರ್. ಆದರೆ ಇವರ ಡೆವಲಪರ್ ಆ್ಯಂಡ್ ಬಿಲ್ಡರ್ ಆ್ಯಂಡ್ ಡೆವಲಪರ್. ಈಗ ಹೊಸ ಹೆಸರನ್ನು ನೀವು ಕೊಡ್ಬೋದು. ಪ್ರಭಾಕರ್ ಕೋರೆ ಅಂದರೆ ಯಾರು? ಡೆವಲಪರ್ ಆ್ಯಂಡ್ ಬಿಲ್ಡರ್. ಪ್ರಭಾಕರ್ ಕೋರೆ ಡೆವಲಪರ್ ಅಂತ ಈಗ ಒಂದು ದೊಡ್ಡ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಅಲ್ಲಿ ಎಲ್ಲ KLL ಏನಿದೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ತಗೋರು ಅತೃ ಮಾಡಿಸೋರು. ಇದನ್ನು ನಮ್ಮ ಮಾಂತೇಶ್ ಕೌಟಿಮಠರು ಇದನ್ನು ಮಾಡತ್ತಾರ. ಅವ್ರು ಏನು ಮಾಡತ್ತಾರ? ಅವರು 4 ಕೋಟಿ ರೂಪಾಯಿ ಬಣ್ಣ ಹಚ್ಚೋದಿತ್ತಂದ್ರೆ 2 ಕೋಟಿ ಬಣ್ಣ ಹಚ್ತಾರೆ, 4 ಕೋಟಿದ ರಿಸಿಟ್ ತೊಗೋತಾರೆ, ಅಂದರೆ ಚೆಕ್ ತೊಗೋತಾರೆ. ಇಲ್ಲಿ 2 ಕೋಟಿ ಕೊಡ್ತಾರೆ, ಅಲ್ಲಿ ಲೂಟಿ. ಪ್ರತಿಯೊಂದರಲ್ಲಿ ಲೂಟಿ. ಅಂದರೆ ನಿರ್ದೇಶಕರು ಕೂಡ ಲೂಟಿ ಮಾಡ್ತಾರೆ ಅಂತ ಹೇಳಬೇಕಾಗಿತ್ತು. ಮೊದಲೇನಾದರೂ MBBS ಟಿಕೆಟ್ ಬಗ್ಗೆ ಗೊಂದಲಿತ್ತು, ಕೋರ್ಟ್ಗೆ ಹೋಗ್ಬೇಕಾದ್ರೆ ಮೊದಲೆಲ್ಲಿ ಹೋಗ್ಬೇಕು? ಫ್ರೀ ರೆಗ್ಯುಲೇಟಿಂಗ್ ಕಮಿಟಿ ಮುಂದೆ ಹೋಗ್ಬೇಕು. ಆ ಕಮಿಟಿ ಅಲ್ಲಿ ತಪಾಸಣೆ ಮಾಡಿ ಕೋರ್ಟ್ಗೆ ಹೋಗ್ತೈತಿ. ಶಾಂತಿನಾಥ್ ವಕೀಲರು ಒಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಒಂದು ಪ್ರಕರಣದಲ್ಲಿ. ಅದನ್ನು ಆಮೇಲೆ ನೋಡೋಣ. ಇನ್ನು ಇಲ್ಲಿ ವಕೀಲರು ಕೂಡ ಭಾಳ ವ್ಯವಸ್ಥಿತವಾಗಿ ಕೆಲಸವನ್ನು ಅವರು ಕೋರೆ ಪರವಾಗಿ ಮಾಡ್ತಾಯಿದ್ದಾರೆ. ಎಷ್ಟು ಹೇಳ್ತಾರೆ ಅಷ್ಟು ಫೀಯನ್ನು ಕೂಡ ವಸೂಲಿ ಮಾಡ್ತಾಯಿದ್ದಾರೆ. 10 ರಿಂದ 15 ವಕೀಲರಿದ್ದಾರೆ. ಈ KLL ಅವರು ಕೋರ್ಟ್ ಜಡ್ಜ್ಮೆಂಟ್ ಕೂಡ ಒಪ್ಪೋದಿಲ್ಲ, ಅದನ್ನು ಚಾಲೆಂಜ್ ಮೇಲೆ ಚಾಲೆಂಜ್ ಮಾಡ್ತಾರೆ. ಈ ನಿರ್ದೇಶಕರ ಬಗ್ಗೆ ಹೇಳಬೇಕಾದ್ರೆ ಬ್ಲ್ಯಾಕ್ ಮನಿ ವೈಟ್ ಮಾಡುವಂಥದ್ದು ಇದು ದಂಧೆ ಇಲ್ಲಿ ಭಾಳ ಜೋರು ನಡೆದಿದೆ. ಎಲ್ಲ ನಿರ್ದೇಶಕರು ಬ್ಲ್ಯಾಕ್ ಮನಿ ವೈಟ್ ಮಾಡ್ತಾರೆ, ಅಂದರೆ ಯಾವುದೇ ರಿಸಿಟನ್ನು ಕೊಡೋದಿಲ್ಲ. ಇನ್ನು ಸುಪ್ರೀಂ ಕೋರ್ಟ್ದಲ್ಲಿ ಕೋರೆಗೆ ಎಂದೂ ಸೋಲಾಗಿಲ್ಲ ಇಲ್ಲಿವರೆಗೆ. 35 ವರ್ಷ ಸೇವೆ ಸಲ್ಲಿಸಿದ ನೌಕರರು ದಿಢೀರ್ ತೆಗೆದು ಒಗೆದಾಗ ಇನ್ನೊಂದು ವರ್ಷ ಇರ್ತೈತೆ, 6 ತಿಂಗಳು ಹೊಡ್ತೈತಿ, ನೀ ಬೇಡಪ್ಪ ಅಂದಾಗ ಅವು ಕೂಡ ಸುಪ್ರೀಂ ಕೋರ್ಟ್ ಹೋಗಿದ್ದು. ಅಲ್ಲಿ ಕೂಡ ಇವ್ರಿಗೆ ಜಯ ಸಿಕ್ಕಿಲ್ಲ ವಿರೋಧ ಪಕ್ಷದವರಿಗೆ. ಇದನ್ನೆಲ್ಲ ಯಾಕೆ ಹೇಳ್ತೇವೆ ಅಂತಂದರೆ ಪ್ರಭಾಕರ್ ಕೋರೆ ಅವರು ಎಷ್ಟೊಂದು ಸ್ಟ್ರಾಂಗ್ ಇದ್ದಾರೆ ಅಂತ. ಆದರೂ ಕೂಡ ಕೆಲವರು ಅನ್ಯಾಯ ಆದಾಗ ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಇಂಟರ್ಮೀಡಿಯೇಟ್ ಆರ್ಡ್ರನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ತದನಂತರ ಇವ್ರು ಏನು ಮಾಡ್ತಾರೆ? ಮ್ಯೂಚುವಲ್ ನೆಗೋಷಿಯಬಲ್ಗೆ ಬರ್ತಾರೆ. ಇದು KLL ಕತೆ. ನಾವು ತಮ್ಮನ್ನು ಭೇಟಾಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.